ಮೈಸೂರು ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಆರಂಭಿಸುವಂತೆ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಟಿಎಸ್ ಮಂಜುನಾಥ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಾಲಿಗ್ರಾಮವು ನೂತನ ತಾಲೂಕು ಕೇಂದ್ರವಾಗಿದೆ. ಈ ಭಾಗದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವುದರಿಂದ ಬೆಂಕಿ ಅವಘಡಗಳು ಸಂಭವಿಸಿದರೆ ಕೆಆರ್ ನಗರ ತಾಲೂಕಿನಲ್ಲಿರುವ ಅಗ್ನಿಶಾಮಕ ಠಾಣೆಯವರು ಬರಬೇಕಾಗುತ್ತದೆ. ಅಲ್ಲಿಂದ ಸಾಲಿಗ್ರಾಮ ಭಾಗಕ್ಕೆ ಬರಲು ಬಹಳ ಸಮಯವಾಗುತ್ತದೆ. ಅವರು ಬರುವ ಹೊತ್ತಿಗೆ ಇಲ್ಲಿ ಅನಾಹುತಗಳು ನಡೆದು ಹೋಗಿರುತ್ತವೆ. ಇಂತಹ ಹಲವು ಘಟನೆಗಳು ಸಾಲಿಗ್ರಾಮ ತಾಲೂಕಿನಲ್ಲಿ ನಡೆದಿರುವ ಉದಾಹರಣೆಗಳು ಇವೆ. ಮುಂದಿನ ದಿನಗಳಲ್ಲಿ ಇಂತಹ ಅವಘಡಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಇತ್ತ ಗಮನ ಹರಿಸಿ ಸಾಲಿಗ್ರಾಮದಲ್ಲಿ ನೂತನವಾಗಿ ಅಗ್ನಿಶಾಮಕ ಠಾಣೆಯನ್ನು ತೆರೆಯಬೇಕೆಂದು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಬಾರಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಇದರಿಂದ ದನಕರುಗಳಿಗೆ, ಜನಗಳಿಗೆ ನೀರಿಲ್ಲದೆ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಾರಿ ಹಲವಾರು ರೈತರುಗಳು ಬೋರ್ನ ತೆಗೆಸಿ ಪ್ರತಿಯೊಂದು ಯಾವುದೋ ಒಂದು ಬೋರ್ಗಳಲ್ಲಿ ನೀರಿಲ್ಲ, ಸಾಲ ಮಾಡಿಕೊಂಡು ಜನಗಳಿಗೆ ತುಂಬ ಕಷ್ಟ ಆಗಿದೆ. ಅದರಲ್ಲಿ ದನಕರುಗಳಿಗೆ ಮೇವಿಲ್ಲದೇ ಕೆಲವು ಜನಗಳು ರೈತರು ಕೆಲವು ದುಡ್ಡು ಕೊಟ್ಟು ಆಚೆ ಈಚೆಯಿಂದ ತಗೊಬಂದು ಹುಲ್ಲು ಇಟ್ಕೊಂಡಿರೋಂಥ ಹುಲ್ಲುಗಳಲ್ಲಿ ಅಕಸ್ಮಿತವಾಗಿ ಬಿಸಿಲಿನ ತಾಪ ಹೆಚ್ಚಾಗಿರುವ ಕಾರಣದಿಂದ ಅಕಸ್ಮಿತವಾಗಿ ಬೆಂಕಿ ಆಗ್ತಾ ಇದೆ. ಈಗ ಮೊನ್ನೆ ಒಂದು ಕಳ್ಳಿಬುದ್ದಳ್ಳಿಯಲ್ಲಿ ನಡೀತು. ಅಲ್ಲೂ ಸುಧಾ ಸೇಮ್ ಒಂದು ಗುಡ್ಡೆ ಹುಲ್ಲು ನಾಶ ಆಗಿದೆ. ಪಾಪ ರೈತರಿಗೆ ಬಹಳ ನಷ್ಟ ಉಂಟಾಗಿದೆ. ಇನ್ನ ಒಂದು ಕಾಳಂಗೊಬ್ಬಲಲ್ಲಿ ನಿನ್ನೆ ಆಗಿರೋಂಥ ಘಟನೆ. ನಮ್ಮ ಭಾಗದಲ್ಲಿ, ಸಾಲಿಗ್ರಾಮ ಭಾಗದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದೇ ಇರುವ ಕಾರಣ ಇದೆ. ಕೆಆರ್ ನಗರದಲ್ಲಿದೆ. ಅಲ್ಲಿಂದ ನಮ್ಮ ಸಾಲಿಗ್ರಾಮ ಬರೋಷ್ಟರಲ್ಲಿ ಒಂದು 30-40 ಕಿಲೋಮೀಟರ್ ಅಂತರ ಇದೆ. ಹಾಗಾಗಿ ಅಲ್ಲಿಂದ ಬರೋಷ್ಟರಲ್ಲಿ ನಮ್ಮ ಹುಲ್ಲು ಸಂಪೂರ್ಣವಾಗಿ ಭಸ್ಮವಾಗಿರ್ತದೆ. ಅದರಿಂದ ನಮ್ಮ ಸಾಲಿಗ್ರಾಮ ಭಾಗದಲ್ಲಿ ಒಂದು ತುರ್ತಾಗಿ ಅಗ್ನಿಶಾಮಕ ಠಾಣೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ.